ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನಲ್ಲಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಮೀನು ಹಿಡಿಯುವಂತಹ ಉತ್ಸಾಹ ಹುಮ್ಮಸ್ಸು ಹೇಗೆ ಇರುತ್ತೆ, ಯಾವ ರೀತಿ ಮೀನನ್ನು ಹಿಡಿಯಲಾಗತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತೇಲ್ ಬಂದ್ಬಿಡ್ತಾವೆ ಇಲ್ಲಿ ಬೆಳತಂಕಲು ಕೂಳ್ತೇ ಇರ್ಬೇಕು. ಮಳೆಗಾಲ ಬಂತು ಅಂದರೆ ಪ್ರಕೃತಿಯಲ್ಲಿ ತುಂಬ ಬಗೆಯ ಚಮತ್ಕಾರಗಳನ್ನ ನಾವು ನೋಡ್ಬೋದು. ಕೇವಲ ಪ್ರಕೃತಿಯ ಸೊಬಗು, ಕೇವಲ ಮಳೆ ಇದಷ್ಟೇ ಅಲ್ಲ, ಇಲ್ಲಿ ನಾವು ಮೀನು ಹಿಡಿಯುವಂತಹ ತಂತ್ರಗಾರಿಕೆಯನ್ನು ಕೂಡ ನೋಡ್ಬೋದು. ನಮ್ಮ ಮಲೆನಾಡಿಗರ ಜಾಣ್ಮೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ರೀತಿ ಹರಿಯುತ್ತಿರುವಂತಹ ನೀರಿರ್ಬೋದು ಅಥವಾ ಈ ರೀತಿ ಧುಮ್ಮಿಕ್ಕಿ ಬರುವಂತಹ ನೀರಿನಲ್ಲಿ ಬಲೆಗಳನ್ನು ಬೀಸಿ ಮೀನು ಹಿಡಿಯೋದಿರ್ಬೋದು, ಗಾಣಗಳನ್ನು ಹಾಕಿ ಮೀನು ಹಿಡಿಯೋದಿರ್ಬೋದು, ಅಂಡೆಗಳ ಮುಖೇನ ಮೀನು ಹಿಡಿಯೋದಿರ್ಬೋದು, ಅಥವಾ ಇನ್ನೂ ಅನೇಕ ವಿಧಾನಗಳಿಂದ ಮೀನು ಹಿಡಿಯುವಂಥ ತಂತ್ರಗಾರಿಕೆ ನಮ್ಮ ಮಲೆನಾಡಿನಲ್ಲಿ ನಡೆಯುತ್ತೆ. ಮಳೆ ಸ್ವಲ್ಪ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಮೀನು ಹಿಡಿಯೋದೇ ಇಲ್ಲಿ ಒಂದು ಬಿಸ್ನೆಸ್ ಕೂಡ ಹೌದು. ಮೀನು ಹಿಡಿಯೋದು ಬಿಸ್ನೆಸ್ ಕೂಡ ಹೌದು, ಅವರು ಖುಷಿಗೋಸ್ಕರ ಕೂಡ ಇದು ಮಾಡ್ಕೊಳ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮೀನನ್ನು ಹಿಡಿತಾರೆ, ಮೀನನ್ನು ಹಿಡಿಯುವಾಗ ಯಾವ ಒಂದು ಮೆಥಡನ್ನು ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಬಲೆ ಹಾಕಿ ಮೀನು ಹಿಡಿತಾ ಇಲ್ಲ, ಯಾವುದೇ ರೀತಿಯ ಗಾಣದಿಂದ ಮೀನು ಹಿಡಿತಾ ಇಲ್ಲ. ಈ ರೀತಿ ಹಾಸನ್ನು ಹಾಸಿ, ದುಮ್ಮಿಕ್ಕಿ ಹರಿಯುವಂತಹ ನೀರಿಗೆ ಹಾಸನ್ನು ಹಾಸಿ ಅಲ್ಲಿ ಮೀನನ್ನು ಹಿಡಿತಾರೆ. ನಾವಿಲ್ಲಿ ನೋಡ್ಬೋದು, ನಾನು ಮೊದಲಿನ ಕ್ಲಿಪ್ಪಲ್ಲಿ ತೋರಿಸಿದ್ದೀನಿ ಒಂದು ಅಜ್ಜ ಯಾವ ರೀತಿ ಮೀನನ್ನು ಆರಿಸಿ ಚೀಲಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ಇದು ಇಲ್ಲೇ ಅಂದರೆ ಈ ರೀತಿ ದಪ್ಪ ದಪ್ಪ ಮರದ ತುಂಡುಗಳಿರ್ಬೋದು, ಅಡಕೆ ಮರದ ಕಂಬಗಳು, ಅಂದರೆ ನಾವಿಲ್ಲಿ ದಬ್ಬೆ ಅಂತ ಕರಿತೀವಿ, ಅವುಗಳನ್ನ ನೀಟಾಗಿ ಈ ರೀತಿ ಬ್ರಿಡ್ಜ್ ಥರ ಮಾಡಿಟ್ಕೊಂಡಿರ್ತಾರೆ. ಇದು ತುಂಬ ಗಟ್ಟಿ ಇರುತ್ತೆ. ನಾನು ಇವಾಗ ತೋರಿಸ್ತಾ ಇರುವಂಥ ಬ್ರಿಡ್ಜು 15-20 ವರ್ಷದ ಇತಿಹಾಸ ಕೂಡ ಇದೆ. ಆದರೆ ವರ್ಷ ಇದನ್ನು ಹೊಸದಾಗಿ, ಅಂದರೆ ಎಲ್ಲೆಲ್ಲಿ ಹಾಳಾಗಿರುತ್ತೋ ಅಲ್ಲಿ ಸರಿ ಅಥವಾ ರಿಪೇರಿ ಮಾಡುವಂಥ ಕೆಲಸಗಳನ್ನು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಮಾಡ್ಕೊಳ್ತಾರೆ. ತುಂಬ ಗಟ್ಟಿ ಇದೆ ನೋಡಿ. ಇಲ್ಲಿ ಇವರು ಇವಾಗ ನೀರಿಲ್ಲ ಅಂತ ಕುತ್ಕೊಂಡಿದ್ದಾರೆ, ಬಟ್ ತುಂಬ ಮಳೆ ಬರೋ ಟೈಮಲ್ಲಿ ಇಲ್ಲೆಲ್ಲ ನೀರು ಬಂದಿರುತ್ತೆ. ನೀರು ಇಲ್ಲಿ ರಭಸವಾಗಿ ಬರುವಂತಹ ನೀರು ಮೀನುಗಳನ್ನ ತಂದು ಇಲ್ಲಿ ಹಾಕತ್ತೆ. ಮತ್ತು ನೀರು ಶಾಂತವಾಗಿ ಹೋದ್ಮೇಲೆ ಮೀನೆಲ್ಲ ಇಲ್ಲಿ ಬಿದ್ದಿರುತ್ತೆ. ಅಂತಹ ಮೀನುಗಳನ್ನ ಇವರು ಆರಿಸ್ಕೊಂಡು ಅವರು ಕೂಡ ಬಳಸ್ಕೊಳ್ತಾರೆ, ಮತ್ತು ವ್ಯಾಪಾರ ಈ ರೀತಿಗಳಲ್ಲಿ ಕೂಡ ತೊಡ್ಕೊಳ್ತಾರೆ. ಇದೊಂದು ಕಲೆ ಮತ್ತು ಖುಷಿಗೋಸ್ಕರ ಮಾಡುವಂತಹ ಹವ್ಯಾಸ ಅಂತ ಹೇಳಲಾಗತ್ತೆ. ಈ ರೀತಿ ತುಂಬ ಗಟ್ಟಿಯಾಗಿ ಇಲ್ಲಿ ಸ್ವಲ್ಪ ಹಾಳಾಗಿದೆ, ಬಟ್ ಅವನ್ನೆಲ್ಲ ರಿಪೇರಿ ಕಾರ್ಯಗಳನ್ನ ಈಗ ಮಾಡ್ಕೊಳ್ತಾರೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇದಕ್ಕೆ ಹಾಸು ಅಂತ ಕರೀತಾರೆ. ಈ ರೀತಿ ಅಟ್ಲು ಅಂತಲೂ ಕರೀತಾರೆ. ಇದ್ರ ನಮ್ಮ ಭಾಷೆಯಲ್ಲಿ, ಇಲ್ಲ ಮಲೆನಾಡಿನ ಭಾಷೆಯಲ್ಲಿ ಈ ರೀತಿ ಅಟ್ಲು ಥರ ಮಾಡಿ, ಅಂದರೆ ರಭಸವಾಗಿ ಹೋಗುತ್ತಿರುವಂತಹ ನೀರಿನ ಜಾಗದಲ್ಲಿ ಈ ರೀತಿ ಮರದ ಹಾಸುಗಳನ್ನ ಮಾಡಿ ಅಲ್ಲಿ ತುಂಬ ಮಳೆ ಬಂದಾಗ ರಭಸವಾಗಿ ಬರುವಂತಹ ನೀರು ಕಸ ಕಡ್ಡಿ ಅದ್ರ ಜೊತೆಗೆ ಮೀನುಗಳನ್ನೂ ಹೊತ್ತು ತರುತ್ತೆ. ಆ ಮೀನುಗಳು ಇಲ್ಲಿ ಬಿದ್ದಿರ್ತವೆ. ಆ ಮೀನುಗಳನ್ನ ಇವರು ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ತುಂಬ ಮೀನುಗಳನ್ನು, ಒಂದೊಂದು ಸತಿ 10-15 kg ಮೀನುಗಳನ್ನು, ತುಂಬ ದೊಡ್ಡ ಮೀನುಗಳು, ನಮ್ಮ ಮಲೆನಾಡಿನ ಭಾಷೆಯಲ್ಲಿ ಹೇಳೋದಾದರೆ ಕೊರಬೆ ಮೀನು, ಗೊಜಳೆ ಮೀನು, ಇನ್ನು ಅನೇಕ ಜಬ್ ಮೀನುಗಳು ಕೂಡ ಇಲ್ಲಿ ಸಿಗ್ತವೆ. ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಮೀನುಗಳನ್ನ ಹಿಡಿತಾರೆ. ಈಗ ಮಳೆ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ಮಳೆ ಜಾಸ್ತಿ ಇದ್ದಾಗ ಈ ರೀತಿ ಬರುತ್ತೆ. ಎಲ್ಲ ಬ್ರಿಡ್ಜ್ಗಳಿಗೂ ಈ ರೀತಿ ಒಡ್ಡನ್ನು ಅಥವಾ ಈ ರೀತಿ ಒಂದು ಬ್ರಿಡ್ಜ್ಗಳನ್ನು ಕಟ್ಟೋದಿಲ್ಲ. ಮೇಲಿಂದ ಬರುವಂತಹ ರಭಸವಾಗಿ ಬರುವಂತಹ ನೀರಿತ್ತು ಅಂತಹ ಬ್ರಿಡ್ಜ್ ಇದ್ದರೆ ಮಾತ್ರ ಈ ರೀತಿ ಒಂದು ಬ್ರಿಡ್ಜ್ಗಳನ್ನು, ಮರದ ಬ್ರಿಡ್ಜ್ಗಳನ್ನ ಕಟ್ಟಿ ಹಾಸು ಅಂತ ಕರೀತಾರೆ. ಮೀನು ಹಿಡಿಯೋಕ್ಕೆ ಮಾಡ್ಕೊಂಡಿರುವಂಥ ಹಾಸು ಈ ರೀತಿ ನೀರಿಗೆ ಅಡ್ಡಲಾಗಿ ಕಟ್ಟಿ ಇಲ್ಲಿ ಬರಲಾಗತ್ತೆ. ಈ ಮೀನು ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂತಂದರೆ ಈಗ ನಮಗೆ ಒಂದು ವಾರದ ಹಿಂದೆ ನಮ್ಮ ಮಲೆನಾಡಿನಲ್ಲಿ ಮಳೆ ಕಡಿಮೆ ಇತ್ತು, ಅದಕ್ಕೋಸ್ಕರ ಮೀನು ಬಂದಿಲ್ಲ ಅಂತಂದರೆ ನಮ್ಮ ಗದ್ದೆಗಳಿಗಾದರೂ ನೀರಾಗತ್ತೆ ಅಂತ ಹೇಳ್ತಾರೆ. ಇವರು ಮಳೆ ಇಲ್ಲದೆ ಇರೋದಕ್ಕೆ ಕಾರಣಕ್ಕೆ ಇಲ್ಲಿ ಕುತ್ಕೊಂಡಿದ್ದಾರೆ. ಬಟ್ ಇಲ್ಲೇ ಪಕ್ಕದಲ್ಲಿ ಒಂದು ಮನೆ
ಮನೆಯನ್ನು ಮಾಡ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಕೂತ್ಕೊಂಡು ಇರ್ತಾರೆ ರಾತ್ರಿ ಎಲ್ಲ ಕಾಯ್ತಾ ಇರ್ತಾರೆ. ಬಟ್ ಮಳೆ ಸ್ವಲ್ಪ ಶಾಂತವಾದ ಮೇಲೆ ಇಲ್ಲಿ ಹೋಗಿ ಮೀನುಗಳನ್ನು ಹಿಡಿದುಕೊಂಡು ಬಂದು ಮನೆಗೆ ಹೋಗಿ ಸಾಂಬಾರು ಮಾಡಿಕೊಂಡು ತಿಂತಾರೆ. ಮತ್ತು ಯಾರಿಗಾದರೂ ಅಥವಾ ಮಾರಾಟಕ್ಕೋಸ್ಕರ ಬಳಸ್ಕೊಳ್ತಾರೆ. ಈ ರೀತಿ ಬ್ರಿಡ್ಜನ್ನು ಮಾಡ್ಕೊಂಡಿರ್ತಾರೆ. ಇದಕ್ಕೆ ಸಂಕ ಅಂತ ಕರೀತಾರೆ. ಇಲ್ಲಿ ಅಂದರೆ ಒಂದು ಸಣ್ಣ ಆ ಕಡೆ ಈ ಕಡೆ ಹೋಗೋಕ್ಕೆ ಜಾಗ ಇಲ್ಲದೆ ಇರುವಾಗ ಈ ರೀತಿ ಸಂಕಗಳನ್ನ ಹಾಕ್ಕೊಂಡು ನಮ್ಮ ಮಲೆನಾಡಿನಲ್ಲಿ ದಾಟ್ಕೊಳ್ತಾರೆ. ಇದು ಮೀನು ಹಿಡಿಯೋರು ಮಾಡ್ಕೊಂಡಿರುವಂತಹ ಒಂದು ಗುಡಿಸಲು. ಇಲ್ಲೇ ಇವರು ರಾತ್ರಿಗಳೆಲ್ಲ ಮೀನಿಗೋಸ್ಕರ ಕಾಯ್ತಾ ಕೂತ್ಕೋತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಟ್ಟಿಗೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂದರೆ ತುಂಬ ಮಳೆ ಇರುತ್ತೆ, ಚಳಿಗೋಸ್ಕರ ಇಲ್ಲಿ ಬೆಂಕಿಯನ್ನು ಹಾಕ್ಕೊಳ್ತಾರೆ. ಅದೇ ಥರ ಇವರು ಈ ರೀತಿ ಒಂದು ಮಂಚಗಳನ್ನು ಕೂಡ ಅಡಿಕೆ ದಬ್ಬೆಗಳಿಂದ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಲ್ಕೊಂಡು ಬೆಂಕಿಯನ್ನು ಹಾಕ್ಕೊಂಡು ಮೀನಿಗೋಸ್ಕರ ಕಾಯ್ತಾ ಕೂತ್ಕೋತಾರೆ. ಇದೆಲ್ಲ ನಮ್ಮ ಮಲೆನಾಡಿನಲ್ಲಿ ಮೀನು ಹಿಡಿಯೋಕ್ಕೆ ಮಾಡುವಂತಹ ಒಂದು ಟ್ರಿಕ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮಳೆ ಬಂದಾವಾಗ ಈ ನೀರು ಮೀನುಗಳನ್ನ ಹೊತ್ತು ತಂದಿರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮೀನುಗಳು ಬಂದಿದೆ. ಬಟ್ ನಂಗೆ ಅಷ್ಟು ಹತ್ತಿರದಿಂದ ಬಂದು ವಿಡಿಯೋ ಕಾಣ್ತಾ ಇಲ್ಲ. ಈ ಮೀನುಗಳನ್ನೆಲ್ಲ ಆರಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಕೊಡ್ತಾರೆ ಅವರು, ಸಾಂಬಾರು ಮಾಡಿಕೊಂಡು ತಿನ್ನಲಿಕ್ಕೆ ಅಥವಾ ಮಾರಾಟವನ್ನು ಕೂಡ ಮಾಡ್ತಾರೆ. ಈ ರೀತಿ ನಮ್ಮ ಮಲೆನಾಡಿನಲ್ಲಿ ಮೀನು ಹಿಡಿಯುವಂಥ ಕಾರ್ಯ ಭರ್ಜರಿಯಿಂದ ನಡೆಯುತ್ತೆ.